ನಮಸ್ಕಾರ. NEP 2020 ನಲ್ಲಿ ಬಂದಂತಹ ಫಿಸಿಕಲ್ ಎಜುಕೇಷನ್ನಲ್ಲಿ ಕರ್ನಾಟಕ ಸರ್ಕಾರ NEPನ ಇಂಟ್ರೊಡ್ಯೂಸ್ ಮಾಡಿದ್ದಾಗ ಹೆಲ್ತ್, ವೆಲ್ನೆಸ್ ಹಾಗೂ ಯೋಗ ಅನ್ನೋದೊಂದು ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ನಮ್ಮದು ಹೆಲ್ತ್, ವೆಲ್ನೆಸ್ ಆ್ಯಂಡ್ ಯೋಗ ಒಂದು ಸಬ್ಜೆಕ್ಟಾಗಿ ಇಂಟ್ರೊಡ್ಯೂಸ್ ಆಗಿದೆ. ಟುಡೇ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಅಬೌಟ್ ಎಲಿಮೆಂಟ್ಸ್ ಆಫ್ ಯೋಗ, ಅಷ್ಟಾಂಗಗಳು ಅಂತ ಕರಿತೇವೆ. ಅದರಲ್ಲಿ ಅಷ್ಟಾಂಗಗಳು ಅಂತಂದರೆ 8 ಅಂಶಗಳನ್ನ ಈ ಎಲಿಮೆಂಟ್ಸ್ ಆಫ್ ಯೋಗ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದು ಫಸ್ಟ್ ಎಲಿಮೆಂಟ್ ಈಸ್ ಯಮ. ಯಮ ಮೀನ್ಸ್ ಕಂಟ್ರೋಲ್, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ರಿಸ್ಟ್ರೈಂಟ್ನ ವಿ ವಿಲ್ ಕಾಲ್ ಇಟ್ ಆಸ್ ಎ ಯಮ ಅಂತ ಕರಿತೇವೆ. ಅದರಲ್ಲಿ ಈ ಯಮನಲ್ಲಿ 5 ಅಂಶಗಳನ್ನ ನಾವು ಒಳಗೊಂಡಿರ್ತದೆ. ಈ ಯಮನ ಫಸ್ಟು ವಿ ಶುಡ್ ಸೇ ಡೋಂಟ್ಸ್ ಆ್ಯಂಡ್ ಡೂಸ್ ಅಂತ ಕರಿತೀವಿ. ಡೂಸ್ನ ವಿ ಕ್ಯಾನ್ ಡೂ, ಡೋಂಟ್ಸ್ ವಿ ಶುಡ್ ನಾಟ್ ಡೂ. ಅದನ್ನು ನಾವು ವಿ ಕ್ಯಾನ್ ಸೇ ಯಮ. ಇದರಲ್ಲಿ ಯಮನಲ್ಲಿ ದೆರ್ ಆರ್ 5 ಸಬ್ ಎಲಿಮೆಂಟ್ಸ್ ಆರ್ ದೇರ್. ಫಸ್ಟ್ ಒನ್ ಈಸ್ ಅಹಿಂಸಾ, ನಾನ್ ವಯಲೆನ್ಸ್ ಅಂತ ಕರಿತೇವೆ. ಅಹಿಂಸೆ ಮೀನ್ಸ್ ಫಸ್ಟ್ ಯಮ ಮೀನ್ಸ್ ಡೋಂಟ್ಸ್ ಆರ್ ಡೂಸ್ ಅಂತ ಹೇಳ್ತೀವಿ. ಅದರಲ್ಲಿ ಡೋಂಟ್ಸ್ ಅಂತಕ್ಕಂಥ ಯಮ ಅಂತ ಕರೆದಾಗ ಆ ಯಮನಲ್ಲಿ ಡೋಂಟ್ಸ್ನಲ್ಲಿ ಮಾಡಬಾರ್ದು ಅಂತ ಹೇಳ್ತಕ್ಕಂಥೇ ಫಸ್ಟ್ ಪಾಯಿಂಟ್ ಕಮ್ಸ್ ಅಹಿಂಸೆ. ಅಹಿಂಸೆ ನಾವು ಯಾವುದೇ ಒಂದು ಪ್ರಾಣಿಗೆ ಆಗಲಿ, ವ್ಯಕ್ತಿಗೆ ಆಗಲಿ, ಮನುಷ್ಯನಿಗೆ ಆಗಲಿ ಕೂಡ ವಿ ಶುಡ್ ನಾಟ್ ಡೂ ಹಿಂಸೆನ ಕೊಡಬಾರ್ದು ಅಂತಕ್ಕಂಥದ್ದು ಅಹಿಂಸೆ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ನಾನ್ ವಯಲೆನ್ಸ್ ಅಂತ ಕರಿತೀವಿ ನಾವು. ನಾನ್ ವಯಲೆನ್ಸ್ ಆರ್ ಸೆಲ್ಫ್ ಡಿಸಿಪ್ಲಿನ್ ಆರ್ ರೆಸ್ಟ್ರೈಂಟ್ ಅಂತ ಬರ್ತದೆ. ಅಹಿಂಸೆನಲ್ಲಿ ನಾನ್ ವಯಲೆನ್ಸ್, ನಾನ್ ಹಾರ್ಮಿಂಗ್ ದಿ ಲಿವಿಂಗ್ ಹುಡ್ಸ್, ಲಿವಿಂಗ್ ಥಿಂಗ್ಸ್ನ ನಾವು ನಾನ್ ವಯಲೆನ್ಸ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್ ಈಸ್ ಸತ್ಯ. ಸತ್ಯ ಮೀನ್ಸ್ ವಾಟ್ ಎವರ್ ವಿ ಸೇ ವಿ ಶುಡ್ ಫಾಲೋ. ಆಮೇಲೆ ನಾವು ಯಾವುದನ್ನೇ ಏನೇನೇ ವಿಚಾರ ಹೇಳಬೇಕಾದ್ರೆ ವಿ ಶುಡ್ ಸೇ ಟ್ರೂತ್ಫುಲ್ನೆಸ್, ಸತ್ಯವಾಗಿರಬೇಕು. ಸುಳ್ಳನ್ನು ಹೇಳ್ತಕ್ಕಂಥದ್ದನ್ನು ನಾವು ವಿ ಕೆನಾಟ್ ಅಕ್ಸೆಪ್ಟ್. ಇದು ಫಸ್ಟ್ ಎಲಿಮೆಂಟ್ ಆಫ್ ಯೋಗ ಯಮನಲ್ಲಿ. ಸೆಕೆಂಡ್ ಸಬ್ ಎಲಿಮೆಂಟ್ ಆಫ್ ಯೋಗ ಈಸ್ ಸತ್ಯ. ನಾವು ಏನನ್ನೇ ಹೇಳಲಿ, ಏನನ್ನೇ ಮಾಡಲಿ, ವಿ ಶುಡ್ ಬಿ ಆಲ್ವೇಸ್ ಟ್ರೂತ್ಫುಲ್ನೆಸ್, ದಟ್ ಈಸ್ ಕಾಲ್ಡ್ ಸತ್ಯ. ನೆಕ್ಸ್ಟ್ ಥರ್ಡ್ ಸಬ್ ಎಲಿಮೆಂಟ್ಸ್ ಆಫ್ ಯೋಗ ಈಸ್ ಅಸ್ತೇಯ. ಅಸ್ತೇಯ ಮೀನ್ಸ್ ನಾನ್ ಸ್ಟೀಲಿಂಗ್ ಅಂತ ಕರಿತೀವಿ. ಕಳ್ತನ ಮಾಡದೇ ಇರತಕ್ಕಂಥದ್ದು. ಆಮೇಲೆ ನಮ್ಮದು ಅಲ್ಲದೇ ಇರತಕ್ಕಂಥ ವಸ್ತುಗಳನ್ನು ಅಥವಾ ವಿಚಾರಗಳನ್ನು ನಾವು ಮಾಡದೇ ಇರತಕ್ಕಂಥದ್ದಕ್ಕೂ ಕೂಡ ನಾವು ಅಸ್ತೇಯ ಅಂತ ಕರಿತೀವಿ. ನಾನ್ ಸ್ಟೀಲಿಂಗ್, ಕಳ್ತನ ಮಾಡ್ತಕ್ಕಂಥದ್ದು ಅಪರಾಧ ಅಂತ ಹೇಳ್ತೀವಿ. ಬೇರೆಯವ್ರ ವಸ್ತುಗಳನ್ನ ಕದಿತಕ್ಕಂಥದ್ದು ಅಪರಾಧ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಅಸ್ತೇಯ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಈಸ್ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಮೀನ್ಸ್ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ನಾವು ಕಂಟ್ರೋಲ್ ಆಗಿರ್ತಕ್ಕಂಥದ್ದನ್ನು ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ. ಮ್ಯಾರಿಟಲ್ ಫಿಡಾಲಿಟಿ ಆರ್ ಸೆಕ್ಷುಯಲ್ ರಿಸ್ಟ್ರೈಂಟ್, ಇದನ್ನು ನಾವು ಕಂಟ್ರೋಲ್ಗಿಡ್ತಕ್ಕಂಥದ್ದನ್ನು ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ. ಫಿಫ್ತ್ ಪಾಯಿಂಟ್ ಈಸ್ ಅಪರಿಗ್ರಹ. ಅಪರಿಗ್ರಹ ಮೀನ್ಸ್ ನಮಗೆ ಎಷ್ಟು ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 500 to 600 ಕ್ಯಾಲರೀಸ್ನ ತೊಗೋಬೇಕು ಅಂತ ನಾವು ಹೇಳ್ತೀವಿ. ನಾವು ಫುಡ್ ಹ್ಯಾಬಿಟ್ಸ್ನಲ್ಲಿ 500 to 600 ಕ್ಯಾಲರೀಸ್ ಅಥವಾ 1000 ಕ್ಯಾಲರೀಸ್, ಅವರವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕ್ಯಾಲರೀಸ್ ಇರ್ತದೆ. ನಮಗೆ ಎಷ್ಟನ್ನು ಬೇಕು ಅಷ್ಟಕ್ಕಿಂತ ಜಾಸ್ತಿನ ಸ್ವೀಕರಿಸೋದು ತಪ್ಪು. ಅದನ್ನು ನಾವು ಅಪರಿಗ್ರಹ ಅಂತ ಕರಿತೀವಿ. ಈಗ ನನಗೆ ಒಂದು ದಿನಕ್ಕೆ 50 ರೂಪಾಯಿ ಅವಶ್ಯಕತೆ ಇರುತ್ತೆ, ನಾನು 100 ರೂಪಾಯಿ ಬೇಕು ಅಂತ ಬಯಸ್ತಕ್ಕಂಥದ್ದನ್ನು ವಿ ಕ್ಯಾನ್ ಸೇ ಅಪರಿಗ್ರಹ. ನಮಗೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚಿನ ಬಯಸ್ತಕ್ಕಂಥದ್ದನ್ನು ನಾವು ಅಪರಿಗ್ರಹ ಅಂತ ಕರಿತೀವಿ. ಹೌ ಮಚ್ ವಿ ಕ್ಯಾನ್ ರಿಕ್ವೈರ್ ದಟ್ ಮಚ್ ವಿ ಕ್ಯಾನ್ ಕೀಪ್. ಇಫ್ ವಿ ಗೆಟ್ ಮೋರ್ ವಿ ಕ್ಯಾನ್ ಸೇ ಅಪರಿಗ್ರಹ. ಜಾಸ್ತಿ ಇರಬಾರ್ದು, ಇಂಥದನ್ನು ನಾವು ಅಪರಿಗ್ರಹ ಅಂತ ಕರಿತೇವೆ. ಸೆಕೆಂಡ್ ಎಲಿಮೆಂಟ್ ಆಫ್ ಯೋಗ ಈಸ್ ನಿಯಮ. ನಿಯಮ ಮೀನ್ಸ್ ರೂಲ್ಸ್ ಅಂದರೆ ಈಗ ನೀವು ವಿದ್ಯಾರ್ಥಿಗಳು ಕಾಲೇಜಿಗೆ 10:30, 10:30 ಯು ಆರ್ ಸಪೋಸ್ ಟು ಅಟೆಂಡ್ ದಿ ಕ್ಲಾಸ್. ಬಿಫೋರ್ 10:30 ಯು ಹ್ಯಾವ್ ಟು ಬಿ ಇನ್ ದಿ ಕ್ಲಾಸ್ ರೂಮ್. ಇದನ್ನು ನಾವು ದಿಸ್ ಈಸ್ ದಿ ರೂಲ್ ಅಂತ ಹೇಳ್ತೀವಿ. ಯು ಹ್ಯಾವ್ ಟು ಕಮ್ ಅಟ್ 10:30, ದಟ್ ಈಸ್ ರೂಲ್. ಇಫ್ ಯು ಕಮ್ ಅಟ್ 31 or 35 or 40, 10:35, 10:40, ಇದನ್ನು ನಾವು ನಿಯಮ ಅಂತ ಅನ್ನೋದಿಲ್ಲ. ನಾವು
ವಿ ಕ್ಯಾನ್ ಸೇ ಯು ಆರ್ ವೈಲೇಟಿಂಗ್ ದಿ ರೂಲ್ಸ್. ಹೀಗೆ ಜನರಲ್ಲಾಗಿ ಹೇಳಕ್ಕೆ ಬಂತು ಅಂತಂದರೆ ಈ ಟ್ರಾಫಿಕ್ ಅವೇರ್ನೆಸ್, ಟ್ರಾಫಿಕ್ನ ಹೇಳಿದಾಗ ನಾವು ಹೆಲ್ಮೆಟ್ ಈಸ್ ಮ್ಯಾಂಡೇಟ್ರಿ ಅಂತೀವಿ. ಹೆಲ್ಮೆಟ್ ಹಾಕೊಂಡು ಹೋಗ್ತಕ್ಕಂಥದ್ದು ಸರ್ಕಾರ ಮತ್ತು ಪೊಲೀಸ್ ವಿಭಾಗ ಮಾಡಿರ್ತಕ್ಕಂಥ ಒಂದು ನಿಯಮ. ಅದನ್ನು ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋಗದೇ ಇದ್ದರೆ ನಾವೇನಾಗುತ್ತೆ, ನಿಯಮವನ್ನು ಉಲ್ಲಂಘನೆ ಮಾಡ್ತು ಅಂತ ಬಂತದೆ. ದಿಸ್ ಈಸ್ ವಿ ಕ್ಯಾನ್ ಸೇ ನಿಯಮ. ಇನ್ ಸ್ಪೋರ್ಟ್ಸ್ ಅಂತ ಅಂದಾಗ ನಾವು, ಕ್ರೀಡೆ ಅಂತ ಬಂದಾಗ ನಾವು 10:00 ನೀವು ಯು ಆರ್ ಸಪೋಸ್ ಟು ರಿಪೋರ್ಟ್ ಅಟ್ ಪ್ರಿಮಿಸಸ್ ಅಂತ ಹೇಳ್ತೀವಿ. ಇಫ್ ಯು ಆರ್ ಕಮ್ ಬಿಫೋರ್ 10:30 ಈಸ್ ರೂಲ್ಸ್. ಇಫ್ ಯು ಕಮ್ ಆಫ್ಟರ್ 10:30 ಇಟ್ ಈಸ್ ಯು ಆರ್ ವೈಲೇಟಿಂಗ್ ದಿ ರೂಲ್. ಇದನ್ನು ನಾವು ಸೆಕೆಂಡ್ ಎಲಿಮೆಂಟ್ಸ್ ಆಫ್ ಯೋಗ ನಿಯಮನಲ್ಲಿ ಹೇಳ್ತೇವೆ. ಇದರಲ್ಲಿ ಎಗೇನ್ ಇಟ್ ವಿಲ್ ಕಮ್ 5 ಸಬ್ ಎಲಿಮೆಂಟ್ಸ್ ಆಫ್ ಯೋಗ. ಫಸ್ಟ್ ಒನ್ ಈಸ್ ಶೌಚ ಅಂತ ಕರಿತೀವಿ. ಶೌಚ ಮೀನ್ಸ್ ಕ್ಲೀನ್ಲಿನೆಸ್, ಪ್ಯೂರಿಟಿ ಆ್ಯಂಡ್ ಕ್ಲೀನ್ಲಿನೆಸ್, ಪ್ಯೂರಿಟಿ ಆಫ್ ದಿ ಮೈಂಡ್, ಸ್ಪೀಚ್ ಆ್ಯಂಡ್ ಬಾಡಿ. ಇದನ್ನು ನಾವು ಶೌಚ ಅಂತ ಕರಿತೀವಿ. ಕ್ಲೀನ್ಲಿನೆಸ್ ಅಂತ ತಕ್ಷಣವೇ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಬ್ರಷ್ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು, ಶುಚಿತ್ವವಾದ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದನ್ನು ಹೇಳ್ತಿರ್ತೀವಿ. ಯಾತಕ್ಕೆ ಅಂತ ಅಂದರೆ ಇದು ರೋಗವನ್ನು ಹೆಚ್ಚಿನ ಮಾಡ್ತದೆ ಅಂತಕ್ಕಂಥದ್ದಕ್ಕೆ ನಾವು ವಿ ಆರ್ ಡೂಯಿಂಗ್ ದಿಸ್. ಯು ಹ್ಯಾವ್ ಟು ಬಿ ಫಾಲೋ ದಿಸ್. ಸೆಕೆಂಡ್ ಸಬ್ ಎಲಿಮೆಂಟ್ಸ್ ಆಫ್ ನಿಯಮ ಈಸ್ ಸಂತೋಷ. ಸಂತೋಷ ಮೀನ್ಸ್ ಹ್ಯಾಪಿನೆಸ್, ಅಕ್ಸೆಪ್ಟೆನ್ಸ್, ಕಂಟೆಂಟ್ಸ್, ಸಂತೋಷವಾಗಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಒಂದು ಪಾಯಿಂಟ್ನ ಹೇಳಲೇಬೇಕು. ಸಂತೋಷವಾಗಿರ್ತಕ್ಕಂಥದ್ದು ಅಂತ ತಕ್ಷಣವೇ ನಾವು ಬೇರೆಯವರನ್ನ ಮನಸ್ಸನ್ನು, ನೋವನ್ನು ಉಂಟು ಮಾಡಿ ಸಂತೋಷ ಪಡ್ತಕ್ಕಂಥದ್ದನ್ನು ಸಂತೋಷ ಅಂತ ಕರೆಯೋದಿಲ್ಲ ನಾವು. ಹಾಗಾಗಿ ಸಂತೋಷ ಬೇರೆಯವ್ರಿಗೂ ಆಗಬೇಕು, ನಮಗೂ ಆಗಬೇಕು. ದಟ್ ಈಸ್ ವಿ ಕ್ಯಾನ್ ಸೇ ಹ್ಯಾಪಿನೆಸ್. ವಿ ಹ್ಯಾವ್ ಟು ಫಾಲೋ ದಿಸ್. ಥರ್ಡ್ ಪಾಯಿಂಟ್ ಈಸ್ ತಪಸ್ಸು. ತಪಸ್ಸು ಮೀನ್ಸ್ ಕಾನ್ಸಂಟ್ರೇಷನ್, ಪರ್ಸಿವರೆನ್ಸ್, ಪರ್ಸಿಸ್ಟೆನ್ಸ್. ಇದನ್ನು ನಾವು ತಪಸ್ಸು ಅಂತ ಕರಿತೀವಿ. ಅಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮನ್ನು ನಾವು ಕೇಂದ್ರೀಕರಿಸ್ಕೊಳ್ತಕ್ಕಂಥದ್ದಕ್ಕೆ ನಾವು ಧ್ಯಾನವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ತಪಸ್ಸು ಅಂತ ಕರಿತೇವೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಅಧ್ಯಾಯ ಅಂತ ಕರಿತೀವಿ. ಅಧ್ಯಾಯನ ಸೈಕಾಲಜಿನಲ್ಲಿ ವಿ ಕ್ಯಾನ್ ಸೇ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ. ಇಂಟ್ರಾಸ್ಪೆಕ್ಷನ್ ಮೀನ್ಸ್ ಇಂಟ್ರೋ ವಿತ್ ಇನ್ಸ್ಪೆಕ್ಷನ್, ನೋಡು. ನಮ್ಮ ಆತ್ಮವನ್ನು ನಾವೇ ಅವಲೋಕನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಇಂಟ್ರಾಸ್ಪೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಎಲಿಮೆಂಟ್ಸ್ ಆಫ್ ಯೋಗನಲ್ಲಿ ನಿಯಮದಲ್ಲಿ ಥರ್ಡ್ ಸಬ್ ಎಲಿಮೆಂಟ್ ಈಸ್ ಅಧ್ಯಾಯ. ತಮ್ಮನ್ನು ತಾವು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಅಧ್ಯಾಯ ಅಂತ ಕರಿತೀವಿ. ಅಂದರೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳದೆ ಹೋದರೆ ನಾವು ಭಾಳ ಬೇಗ ನಾವು ವಿಚಲಿತ ಆಗ್ತೀವಿ, ಕೋಪಕ್ಕೆ ತುತ್ತಾಗ್ತೀವಿ ಅಥವಾ ತೊಂದರೆಗೆ ಈಡಾಗ್ತೀವಿ. ಇದಕ್ಕೆ ನಾವು ಅಧ್ಯಾಯ ಅಂತ ಕರಿತೇವೆ. ನಾವು ನಮ್ಮನ್ನು ನಾವು ಇಂಟ್ರಾಸ್ಪೆಕ್ಷನ್, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ನ ಮಾಡ್ಕೋಬೇಕು. ದಿಸ್ ಈಸ್ ವಿ ಕ್ಯಾನ್ ಸೇ ಅಧ್ಯಾಯ ಅಂತ ಕರಿತೀವಿ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಈಸ್ ಈಶ್ವರ ಪ್ರಣಯಧಾನ. ಈಶ್ವರ ಪ್ರಣಿಧಾನ ಅಂತಂದರೆ ನಮ್ಮನ್ನು ನಾವು ಈಶ್ವರನಲ್ಲಿ ಅರ್ಪಿಸ್ಕೊಳ್ತಕ್ಕಂಥದ್ದು. ಈಶ್ವರ ಅನ್ನೋದಕ್ಕಿಂತ ನಾವು ದೇವರಿನಲ್ಲಿ ಸಮರ್ಪಣೆ ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಈಶ್ವರ ಅಂತ ಬಂದಾಗ ಹಿಂದೂ ಕಲ್ಚರ್ ಮಾತ್ರ ಬರ್ತದೆ. ಹಾಗಾಗಿ ನಾವು ಮುಸ್ಲಿಂ ಸಮುದಾಯ ಇದೆ, ಆಮೇಲೆ ಕ್ರಿಶ್ಚಿಯಾನಿಟಿ ಇದೆ, ಹಿಂದೂ ಕಲ್ಚರ್ ಇದೆ. ಹೀಗಾಗಿ ಎಲ್ಲರೂ ಕೂಡ ನಾವು ಈಶ್ವರ ಅಂತ ನಾವು ಇದನ್ನು ಬಳಸಿರೋದ್ರಿಂದ, ಇದು ಯೋಗ ಇದರಿಂದ ಬಳಸಿದ್ದಾರೆ. ಹಾಗಾಗಿ ನಾವು ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಈಶ್ವರ ಪ್ರಣಯದಾನ ಅಂತ ಕರಿತೇವೆ. ದಿಸ್ ಈಸ್ ಸೆಕೆಂಡ್ ಎಲಿಮೆಂಟಲ್ಲಿ ಫಿಫ್ತ್ ಸಬ್ ಎಲಿಮೆಂಟ್. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ ಈಸ್ ಆಸನಾಸ್. ಆಸನಾಸ್ ಅಂದರೆ ಯೋಗಾಸನದಲ್ಲಿ ನಾವು ಆಸನಗಳನ್ನ ನಾವು ಸ್ಟ್ಯಾಂಡಿಂಗ್ ಆಸನಾಸ್, ಸಿಟ್ಟಿಂಗ್ ಆಸನಾಸ್ ಆ್ಯಂಡ್ ಲೇಯಿಂಗ್ ಆಸನಾಸ್ ಅಂತ ಕರಿತೀವಿ. ಈ 3 ಟೈಪ್ಸ್ ಆಫ್ ಆಸನಾಸ್ ಇದೆ. ಸ್ಟ್ಯಾಂಡಿಂಗ್ ಆಸನಾಸ್, ಸಿಟ್ಟಿಂಗ್ ಆಸನಾಸ್, ಲೈಯಿಂಗ್ ಆಸನಾಸ್. ಈ ಆಸನಗಳನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ಆಸನ ಅಂದರೆ ಯಾವುದಾದ್ರೂ ಒಂದು ಆಸನವನ್ನು ಮಾಡಬೇಕಾದ್ರೆ ಅದನ್ನು ನಿರ್ದಿಷ್ಟ ಭಂಗಿ ಇರ್ತದೆ. ವಿ ಶುಡ್ ಫಾಲೋ ದಟ್ ಈಸ್ ಕಾಲ್ಡ್ ಆಸನಾಸ್. ನೆಕ್ಸ್ಟ್ ಫೋರ್ತ್ ಎಲಿಮೆಂಟ್ಸ್ ಆಫ್ ಯೋಗ ಈಸ್ ಪ್ರಾಣಾಯಾಮ. ಪ್ರಾಣಾಯಾಮ ಇಟ್ ಇಂಪ್ರೂವ್ಸ್ ರೆಸ್ಪಿರೇಟರಿ ಸಿಸ್ಟಮ್. ಪ್ರಾಣಾಯಾಮ ಇಸ್ ಕಂಟ್ರೋಲ್ ಆಫ್ ಪ್ರಾಣ ಆ್ಯಂಡ್ ಲೈಫ್ ಫೋರ್ಸ್, ಲೈಫ್ ಸ್ಪ್ಯಾನ್. ನಮ್ಮ ಹೆಚ್ಚು ಕೆಲಸವನ್ನು ಸುಸ್ಥಿತಿಯಲ್ಲೇ ಮಾಡ್ತಕ್ಕಂಥದ್ದು. ಲಾಂಗ್ ಟೈಮ್ ಕೆಲಸನ ನಾವು ಮಾಡಬೇಕು ಅಂತಂದರೆ ವಿ ಶುಡ್ ಫಾಲೋ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಇಟ್ ಇಂಪ್ರೂವ್ಸ್ ರೆಸ್ಪಿರೇಟರಿ ಸಿಸ್ಟಮ್, ಇಟ್ ಇಂಪ್ರೂವ್ಸ್ ಲಂಗ್ಸ್ ಸಿಸ್ಟಮ್. ಇದು ದೇಹದಲ್ಲಿ ತುಂಬ ಸಹಕಾರಿಯಾಗಿದ್ದರಿಂದ ವಿ ಶುಡ್ ಫಾಲೋ ಪ್ರಾಣಾಯಾಮ. ಆ್ಯಂಡ್ ಫಿಫ್ತ್ ಎಲಿಮೆಂಟ್
ಆಫ್ ಯೋಗ ಈಸ್ ಪ್ರತ್ಯಾಹಾರ. ವಾಟ್ ಈಸ್ ಪ್ರತ್ಯಾಹಾರ? ಸೆನ್ಸರಿ ಆರ್ಗನ್ಸ್ ಇದ್ದಾವೆ ನಮ್ಮಲ್ಲಿ ಮನುಷ್ಯನಲ್ಲಿ. 5 ಪಂಚೇಂದ್ರಿಯಗಳಿದೆ. ಈ 5 ಪಂಚೇಂದ್ರಿಯಗಳನ್ನ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಈ ಪಂಚೇಂದ್ರಿಯಗಳನ್ನು ಸೆನ್ಸರಿ ಆರ್ಗನ್ಸ್ ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಹೇಗೆ ಸೆನ್ಸರಿ ಕಂಟ್ರೋಲ್ಸ್? ಫಾರ್ ಎಕ್ಸಾಂಪಲ್, ನಮ್ಮ ಮೂಗು ಸುವಾಸನೆಯನ್ನು ಗ್ರಹಿಸ್ತಕ್ಕಂಥದ್ದಕ್ಕೆ ಬಹಳ ಇಷ್ಟಪಡುತ್ತೆ. ಸುವಾಸನೆ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ಗ್ರಹಿಸಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಸುವಾಸನೆ ಮತ್ತು ಸಂತೋಷಕರವಾಗಿರತಕ್ಕಂಥದ್ದನ್ನು ನಾವು ಮೂಗಿನಿಂದ ಸವಿಲಿಕ್ಕೆ ಬಯಸ್ತೀವಿ. ಹಾಗೆ ನಾಲಿಗೆ, 2ನೇ ಪಂಚೇಂದ್ರಿಯ ನಾಲಿಗೆ ಉಪ್ಪು, ಹುಳಿ, ಖಾರ 3 ಸಮಾನವಾಗಿ ಸ್ವೀಕರಿಸ್ತಕ್ಕಂಥದ್ದನ್ನು ಬಯಸುತ್ತೆ ನಾಲಿಗೆ. ಇದಕ್ಕಿಂತ ವಿಚಲಿತರಾಗಿ ಅಥವಾ ವಿಶೇಷವಾದಂಥದ್ದನ್ನು ಹೆಚ್ಚು ಉಪ್ಪಾದರೆ ನಾಲಿಗೆ ಅಯ್ಯೋ ಇಷ್ಟ ಇಲ್ಲ ಅನ್ನುತ್ತೆ, ಹೆಚ್ಚು ಖಾರ ಆದರೆ ಅಯ್ಯೋ ಬೇಡ ಅನಿಸುತ್ತೆ. ಯಾಕೆಂದರೆ ನಾಲಿಗೆಗೆ ಅದಕ್ಕೆ ಇಷ್ಟ ಆಗೋದು ಒಂದು ಲಿಮಿಟೇಷನಲ್ಲಿ. ಹೆಚ್ಚಾಯಿತು ಅಂತಂದರೆ ಅದು ವಾಕರಿಕೆ ಬರ್ತದೆ. ಹಾಗಾಗಿ ಮನುಷ್ಯನಿಗೆ ಈ ಪಂಚೇಂದ್ರಿಯಗಳನ್ನು ನಿಗ್ರಹಿಸ್ತಕ್ಕಂಥದ್ದು, ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದನ್ನು ಮನುಷ್ಯನಿಗೆ ಬರಬೇಕು. ಕೆಲವರು ಉಪ್ಪು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರಿಗೆ ಉಪ್ಪು ಕಡಿಮೆ ಇಷ್ಟಪಡ್ತಾರೆ. ಆದರೆ ನಾಲ್ಗೆಗೆ ಏನು ಅವಶ್ಯಕತೆ ಇದೆ, ನಮಗೆ ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ವಿ ಶುಡ್ ಫಾಲೋ ಇಟ್. ದಿಸ್ ಈಸ್ ಕಾಲ್ಡ್ ಪ್ರತ್ಯಾಹಾರ. ಧಾರಣ ಅಂತ ಅಂದರೆ ಫೋಕಸಿಂಗ್ ಆರ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಧಾರಣ ಮೀನ್ಸ್ 6th ಎಲಿಮೆಂಟ್ ಆಫ್ ಯೋಗ ಇಸ್ ಧಾರಣ ಆರ್ ಕಾನ್ಸಂಟ್ರೇಷನ್. ನಮ್ಮನ್ನು ನಾವು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೇಳ್ತೀವಿ. ಹೇಗೆ ಕಾನ್ಸಂಟ್ರೇಷನ್, ಯಾತಕ್ಕೆ ಕಾನ್ಸಂಟ್ರೇಷನ್ ಬೇಕು ಅಂದರೆ, ನಮ್ಮ ಮನಸ್ಸು ವಿಚಲಿತರಾದಾಗ ಅಥವಾ ನಮ್ಮ ಮನಸ್ಸು ವಿಕೇಂದ್ರೀಕೃತವಾದಾಗ ನಾವು ಯು ಶುಡ್ ಫೋಕಸ್ ಫಾರ್ ಕಾನ್ಸಂಟ್ರೇಷನ್. ಇನ್ ಸ್ಪೋರ್ಟ್ಸ್, ನಾವು ಸ್ಪೋರ್ಟ್ಸಲ್ಲಿ ಹೇಳೋದಾದರೆ, ದೈಹಿಕ ಶಿಕ್ಷಣದಲ್ಲಿ ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ಈ ಯಾವುದಾದ್ರೂ ಒಂದು ಆಟವನ್ನು ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ನ ಡೆವಲಪ್ ಮಾಡೋಕ್ಕೋಸ್ಕರ ನಾವು ಪಾಯಿಂಟ್ಸ್ಗಳು ಒಂದೇ ಸಮನೆ ನಮ್ಮ ವಿರುದ್ಧ ತಂಡ ಹೆಚ್ಚು ಅಂಕಗಳನ್ನ ಗಳಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಟೈಮ್ ಔಟ್ಗಳನ್ನ ತೊಗೊಳ್ತೀವಿ. ಟೈಮ್ ಔಟ್ ಅಂದರೆ ವಿಶ್ರಾಂತಿಯ ಕೋರಿಕೆ ಅಂತ. ನಾವು ಟೈಮ್ ಔಟ್ ತೊಗೊಂಡು ವಿದ್ಯಾರ್ಥಿಗಳಿಗೆ ನಾವೇನು ಮಾಡ್ತೀವಿ ಅಂತ ಅಂದರೆ, ವಿ ಶುಡ್ ಚೇಂಜ್ ದಿ ಟೆಂಪೋ. ಆ ಫೋಕಸ್ ಪಾಯಿಂಟ್ಸ್ ಅವ್ರಿಗೆ ಹೋಗ್ತಾ ಇರೋದನ್ನು ವಿ ಶುಡ್ ಕಂಟ್ರೋಲ್ ಇಟ್. ಅವ್ರನ್ನ ಕರೆಸಿ, ಅವ್ರನ್ನ ಕಾನ್ಸಂಟ್ರೇಷನ್ ಮಾಡಿಸಿ, ಫೋಕಸ್ ಮಾಡಿಸಿ, ಅವ್ರಿಗೆ ವಿದ್ಯಾರ್ಥಿಗಳಿಗೆ ಬದಲಾವಣೆನ ತರಲಿಕ್ಕೆ ನೋಡ್ತೀವಿ. ಕಾನ್ಸಂಟ್ರೇಷನ್ ಮಾಡಿ, ಆರೋಗೆನ್ಸಿ ಬೇಡ ಅಂತ. ಇದನ್ನು ನಾವು ಕಾನ್ಸಂಟ್ರೇಷನ್ ಆರ್ ಧಾರಣ ಅಂತ ಕರಿತೇವೆ. ನೆಕ್ಸ್ಟ್ 7th ಎಲಿಮೆಂಟ್ ಆಫ್ ಯೋಗ ಈಸ್ ಧ್ಯಾನ ಅಂತ ಅಂದರೆ ಮೆಡಿಟೇಷನ್. ಇತ್ತೀಚಿನ ದಿನಗಳಲ್ಲಿ ಮೆಡಿಟೇಷನ್ನು ತುಂಬ ಹೆಚ್ಚು ಪ್ರಚಲಿತದಲ್ಲಿದೆ. ಎವ್ರಿಬಡಿ, ಇಫ್ ಯು ಗೋ ಟು ಡಾಕ್ಟರ್ ಆರ್ ಇಫ್ ವಿ ಗೋ ಟು ಎನಿ ಮೆಡಿಕಲ್ ಫೀಲ್ಡ್, ದೇ ವಿಲ್ ಸೇ ಡೂ ಇಟ್ ಮೆಡಿಟೇಷನ್. ವೈ ದೇ ಆರ್ ಸಜೆಸ್ಟಿಂಗ್ ಮೆಡಿಟೇಷನ್? ಇತ್ತೀಚಿನ ದಿನಗಳಲ್ಲಿ 1-2 ವರ್ಷ 3 ವರ್ಷಗಳ ಹಿಂದೆ ಕೋವಿಡ್ ಅಂತ ಮಹಾಮಾರಿ ರೋಗ ಬಂದಂಥ ಸಂದರ್ಭದಲ್ಲಿ ಎಲ್ಲ ಡಾಕ್ಟರ್ಸ್ ಇಮ್ಯುನಿಟಿ ಬಿಲ್ಡ್ ಮಾಡಿಕೊಡ್ರಿ, ಇಮ್ಯುನಿಟಿ ಡೆವಲಪ್ ಮಾಡಿಕೊಡ್ರಿ. ಹೌ ಟು ಡೆವಲಪ್ ಇಮ್ಯುನಿಟಿ? ಡೂಯಿಂಗ್ ಬೈ ಮೆಡಿಟೇಷನ್. ಇಟ್ ಇಂಪ್ರೂವ್ಸ್. Doing by meditation, it improves our lung system, everything. That is why almost all doctors or any health people, they will say do it meditation, concentration, meditation, everything is important. If you do meditation, your immunity will increase. Next, last and 8th limb of ಎಲಿಮೆಂಟ್ ಈಸ್ ಸಮಾಧಿ ಅಂತಂದರೆ ಧ್ಯಾನದ ಮುಂದುವರೆದ ಭಾಗವನ್ನು ನಾವು ಸಮಾಧಿ ಅಂತ ಕರಿತೀವಿ. ಇನ್ ಇಂಗ್ಲೀಷ್ ಸಮಾಧಿ ಲಿಟ್ರಲಿ ಮೀನ್ಸ್ ಪುಟಿಂಗ್ ಟುಗೆದರ್, ಜಾಯ್ನಿಂಗ್, ಕಂಬೈನಿಂಗ್ ವಿತ್, ಯೂನಿಯನ್, ಹಾರ್ಮೋನಿಯಸ್ ಹೋಲ್, ಟ್ರಾನ್ಸ್ ಅಂತ ಹೇಳ್ತೀವಿ. ಅಂದರೆ ಸಮಾಧಿನಲ್ಲಿ ನಾವು ಒನ್ನೆಸ್ ಆಗ್ತಕ್ಕಂಥದ್ದು, ನಮ್ಮನ್ನು ನಾವು ಮರೆತು ಶಾಂತ ಚಿತ್ತದಿಂದ ಇರ್ತಕ್ಕಂಥದ್ದಕ್ಕೆ ನಾವು ಸಮಾಧಿ ಅಂತ ಕರಿತೇವೆ. ಇಷ್ಟು ಕೂಡ 8 ಎಲಿಮೆಂಟ್ಸ್ ಆಫ್ ಯೋಗಾಸನದಲ್ಲಿ ಅಷ್ಟಾಂಗ ಯೋಗಗಳು ಇವು ಇಷ್ಟು ಬರ್ತವೆ. ಇದಿಷ್ಟನ್ನು ಮನುಷ್ಯ ಪಾಲಿಸಿದರೆ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಈ ಎಲಿಮೆಂಟ್ಸ್ ಆಫ್ ಯೋಗ ಇದನ್ನು ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಪಾಯಿಂಟ್ ಈಸ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಗೇಮ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಗೇಮ್ ಇನ್ ಬ್ಯಾಡ್ಮಿಂಟನ್ ಆಟದ ಹಿಸ್ಟ್ರಿ ಮತ್ತು ಆ ಆಟ ಪ್ರಾರಂಭ ಆದದ್ದೆಲ್ಲಿ, ಅದರದ್ದು ನಿಯಮಾವಳಿಗಳ ಬಗ್ಗೆ ಸ್ವಲ್ಪ ಚರ್ಚೆನ ಮಾಡೋಣ. ಬ್ಯಾಡ್ಮಿಂಟನ್ ಅಂತಕ್ಕಂಥ ಆಟ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಪ್ರಾರಂಭ ಆಯಿತು. ಇಟ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ದ ಬ್ರಿಟಿಷ್ ಆರ್ಮಿ ಪೀಪಲ್, ದೇ ಹ್ಯಾವ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್ at India, at Pune. Before badminton name was initiated, the name was Pune game.
ಬ್ರಿಟಿಷ್ ಆರ್ಮಿ ಆಫೀಸರ್ಸು ಪೂನಾದಲ್ಲಿ ಈ ಆಟವನ್ನು ಆಡ್ತಾ ಇದ್ದಿದ್ದರಿಂದ ಇದಕ್ಕೆ ಪೂನಾ ಗೇಮ್ ಅಂತ ಕರಿತಾ ಇದ್ದರು. ದಿಸ್ ಬ್ರಿಟಿಷ್ ಆಫೀಸರ್ಸ್ ದೇ ಹ್ಯಾವ್ ಟ್ರಾನ್ಸ್ಫರ್ ಫ್ರಮ್ ಇಂಡಿಯಾ ಟು ಇಂಗ್ಲೆಂಡ್. ಈ ಬ್ರಿಟಿಷ್ ಆಫೀಸರ್ ಭಾರತ ದೇಶದಿಂದ ಇಂಗ್ಲೆಂಡ್ ದೇಶಕ್ಕೆ ಟ್ರಾನ್ಸ್ಫರ್ ಆಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡ್ಯೂಕ್ ಆಫ್ ಬ್ಯೂಫೋರ್ಟ್ ಅಟ್ ಬ್ಯಾಡ್ಮಿಂಟನ್ ಅನ್ನೋ ಒಂದು ಸ್ಥಳದಲ್ಲಿ ಈ ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಆಟಕ್ಕೆ ಬ್ಯಾಡ್ಮಿಂಟನ್ ಅಂತ ಹೆಸರು ಬಂದಿದ್ದು. ಈ ಕ್ರೀಡೆಗೆ ಇದನ್ನು ರಾಜ ಮಹಾರಾಜರು ಮತ್ತು ಆಫೀಸರ್ಸ್ಗಳು ಮಾತ್ರ ಆಡ್ತಾ ಇದ್ದರು. ಇದು ಇಂಡೋರ್ ಗೇಮ್. ಇದು ಮುಂಚೆ ಈ ಶಟಲ್ ಬ್ಯಾಡ್ಮಿಂಟನ್ನ ಕೇವಲ ಇಬ್ಬರೇ ಆಡ್ತಾಯಿದ್ರು. ಈಗ ದೇ ಹ್ಯಾವ್ ಚೇಂಜ್ ಸೋ ಮೆನಿ ರೂಲ್ಸ್. 1-on-1, 2-on-2, ಅಂದರೆ ಸಿಂಗಲ್ಸ್, ಡಬಲ್ಸ್, ಮಿಕ್ಸ್ಡ್ ಡಬಲ್ಸ್, ಈ ಥರ ನಾವು ಗೇಮ್ಗಳನ್ನ ರೂಲ್ಸನ್ನ ನಾವು ಫ್ರೇಮ್ ಮಾಡಿದ್ದಾರೆ. ಸಿಂಗಲ್ಸ್ ಅಂದರೆ ಒಬ್ಬರು ವಿರುದ್ಧ ಒಬ್ಬರು ಆಡ್ತಕ್ಕಂಥದ್ದು, ಡಬಲ್ಸ್ ಅಂದರೆ ಇಬ್ಬರು ವಿರುದ್ಧ ಇಬ್ಬರು ಆಡ್ತಕ್ಕಂಥದ್ದಕ್ಕೆ ನಾವು ಡಬಲ್ಸ್ ಅಂತ ಕರಿತೀವಿ. ಇದರಲ್ಲಿ ಅಗೇನ್ ಮೆನ್ ಸಿಂಗಲ್ಸ್, ಮೆನ್ ಡಬಲ್ಸ್, ವುಮೆನ್ ಸಿಂಗಲ್ಸ್, ವುಮೆನ್ ಡಬಲ್ಸ್, ಹಾಗೆ ಮಿಕ್ಸ್ಡ್ ಡಬಲ್ಸ್ ಅಂತ ಕರಿತೀವಿ. ಮಿಕ್ಸ್ಡ್ ಡಬಲ್ಸ್ ಅಂದರೆ ಒಂದು ಮೆನ್ನು ಒಂದು ಫಿಮೇಲ್ ಎರಡು ಸೇರಿ ಆಡ್ತಕ್ಕಂಥದ್ದಕ್ಕೆ ಮಿಕ್ಸ್ಡ್ ಡಬಲ್ಸ್. ಇದು ನಿಯಮಾವಳಿಗಳಲ್ಲಿ ಇರ್ತಕ್ಕಂಥದ್ದು ಬ್ಯಾಡ್ಮಿಂಟನ್ನು. ಬ್ಯಾಡ್ಮಿಂಟನ್ ಕೋರ್ಟ್ನ ಸುತ್ತಳತೆ 44 ಫೀಟ್ ಆ್ಯಂಡ್ 20 ಫೀಟ್ ಇರ್ತದೆ. ಅಂದರೆ ಸುತ್ತಳತೆ 44 ಫೀಟ್ ಮತ್ತು 20 ಫೀಟ್ ಇರುತ್ತೆ. ಇದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ನ ಅಂಕಣದ ಒಂದು ಮೆಷರ್ಮೆಂಟ್ ಇರುತ್ತೆ. ಹಾಗೆ ಇದು ಸ್ಕೋರಿಂಗ್ ಪ್ಯಾಟರ್ನ್ ಈಗ ಹೊಸ ಸಿಸ್ಟಮಲ್ಲಿ ನಾವು ಟಿ ಸ್ಕೋರಿಂಗ್ ಅಂತ ಕರಿತೀವಿ. ಮುಂಚೆ ಇದ್ದಂಥದ್ದು 15 ಪಾಯಿಂಟ್ಗಳಿಗಿದ್ದು ಸೈಡ್ ಓವರ್ ಸಿಸ್ಟಮಲ್ಲಿತ್ತು. ಈಗ ಅದನ್ನು ತುಂಬ ನಿಧಾನ ಮತ್ತು ಭಾಳ ಲೇಟ್ ಆಗುತ್ತೆ ಅಂತ ಈ ಒಂದು ಆಟವನ್ನು ಈಗ ಟಿ ಸ್ಕೋರಿಂಗ್ ಸಿಸ್ಟಮ್, ಅಂದರೆ ಮುಂಚೆ ಸರ್ವರ್ ಮಾಡಿದಂಥವ್ರಿಗೆ ಸರ್ವಿಸ್ಗೆ ಪಾಯಿಂಟ್ ಇರಲಿಲ್ಲ. ಈಗ ಸರ್ವಿಸ್ ಮಾಡಿದಂಥವ್ರಿಗೂ ಕೂಡ ಪಾಯಿಂಟ್ ಇರುತ್ತೆ, ಸರ್ವಿಸ್ ಆಪೋನೆಂಟ್ಗೂ ಕೂಡ ಪಾಯಿಂಟ್ ಇರುತ್ತೆ. ವೆದರ್ ಯು ರಿಸೀವ್ ಆರ್ ಸರ್ವ್, ಹೂ ಎವರ್ ಗೆಟ್ಸ್ ದಿ ಪಾಯಿಂಟ್ ದೇ ವಿಲ್ ಗೆಟ್ ದಿ ಪಾಯಿಂಟ್. ಹಾಗಾಗಿ ಇದನ್ನು ನಾವು ಟಿ ಸ್ಕೋರಿಂಗ್ ಸಿಸ್ಟಮ್ ಅಂತ ಕರಿತೀವಿ. ದ ಮ್ಯಾಚ್ ಎಂಡ್ಸ್ ಅಟ್ 21. ಹೂ ಎವರ್ ರೀಚಸ್ 21 ದೇ ಆರ್ ದಿ ವಿನ್ನರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ದ ಸ್ಕೋರ್ ಈಸ್ 20 ಆಲ್, ಆವಾಗ ನಾವು 21 ಹೂ ಎವರ್ ರೀಚಸ್ 21 ದೇ ಆರ್ ನಾಟ್ ಗೋಯಿಂಗ್ ಟು ವಿನ್. ಅಂದರೆ ಆವಾಗ ಅಂಥ ಸಂದರ್ಭದಲ್ಲಿ ಡಿಫ್ರೆನ್ಸ್ ಆಫ್ 2 ಅಂತ ಕರಿತೀವಿ ನಾವು. ಡಿಫ್ರೆನ್ಸ್ ಆಫ್ 2 ಪಾಯಿಂಟ್ಸ್ ಹೂ ಎವರ್ ಸ್ಕೋರ್ಸ್ ದೇ ವಿಲ್ ಬಿ ದಿ ವಿನ್ನರ್. ಫಾರ್ ಎಕ್ಸಾಂಪಲ್ 19 ಆಲ್, 20 ಆಲ್, 21-20, 22-20 ಆದಾಗ ಮಾತ್ರ ನಾವು ಡಿಫ್ರೆನ್ಸ್ ಆಫ್ 2. ಆಫ್ಟರ್ 20 ಆಲ್, 19 ಆಲ್ ಆದಾಗ ಡಿಫ್ರೆನ್ಸ್ ಆಫ್ 2 ಅಂದರೆ 19-20, 20-21 ಇದ್ದರೆ ಕೊಡೋದಿಲ್ಲ. 19-21 ಇದ್ದರೆ ಮಾತ್ರ ದೇ ಆರ್ ದಿ ವಿನ್ನರ್ ಅಂತ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ದಿ ಮ್ಯಾಚ್. ಇದರಲ್ಲಿ ಫೇಮಸ್ ಟೂರ್ನಮೆಂಟ್ಸು 2 ಟೂರ್ನಮೆಂಟ್ಗಳು ನಡೆಯುತ್ತೆ. ಮೆನ್ಗೆ ಥಾಮಸ್ ಕಪ್ ಅಂತ ನಡೆಯುತ್ತೆ, ವುಮೆನ್ಸ್ಗೆ ಉಬರ್ ಕಪ್ ಅಂತ ನಡೆಯುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ PV ಸಿಂಧು ಒಲಿಂಪಿಕ್ನಲ್ಲಿ ಪದಕವನ್ನು ಪಡೆಯೋದ್ರ ಮೂಲಕ ಬ್ಯಾಡ್ಮಿಂಟನ್ಗೆ ಭಾರತ ದೇಶನೂ ಕೂಡ ಮುಂಚೂಣಿ ಸ್ಥಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಈಗ ಬ್ಯಾಡ್ಮಿಂಟನ್ ಪ್ರಪಂಚದ ಎಲ್ಲ ಮೂಲೆಗಳು ವರ್ಲ್ಡ್ ವೈಡ್ ಎವ್ರಿವೇರ್ ದೇ ವಿಲ್ ಪ್ಲೇ ಬ್ಯಾಡ್ಮಿಂಟನ್. ದಿಸ್ ಈಸ್ ದಿ ಫಾಸ್ಟೆಸ್ಟ್ ರಾಕೆಟ್ ಆ್ಯಂಡ್ ಕಾಕ್ ಗೇಮ್ ಅಂತ ಕರಿತೀವಿ ನಾವು. ವೆರಿ ಫಾಸ್ಟೆಸ್ಟ್ ಗೇಮ್ ಅಂತ ಹೇಳಿ ಇದನ್ನು ಪ್ರೂವ್ ಆಗಿದೆ. ಯಾಕೆಂದರೆ 240 to 280 ಕಿಲೋಮೀಟರ್ ಸ್ಪೀಡ್ನಲ್ಲಿ ಸ್ಮ್ಯಾಶನ್ನು ಮಾಡ್ತಾರೆ. ಸ್ಮ್ಯಾಶ್ ಸ್ಪೀಡ್ ಇರುತ್ತೆ. ಹೀಗೆ ಈ ಒಂದು ಕ್ರೀಡೆ ಭಾರತ ದೇಶದಲ್ಲೂ ಕೂಡ ಹೆಚ್ಚಾಗಿ ಪ್ರಚಲಿತ ಇದ್ದಿದ್ದು, ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅದ್ಭುತವಂತಹ ಕ್ರೀಡಾಪಟುಗಳು ಬ್ಯಾಡ್ಮಿಂಟನ್ನಲ್ಲಿ ಹೊರಹೊಮ್ಮುತ್ತಾ ಇದ್ದಾರೆ ಅಂತ ಹೇಳ್ತಾ ಈ ಒಂದು ಬ್ಯಾಡ್ಮಿಂಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಹಿಸ್ಟ್ರಿ ಆಫ್ ಬ್ಯಾಡ್ಮಿಂಟನ್ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.